ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬೀದಿ ಬದಿ ವ್ಯಾಪಾರಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಗೋಲಿ ಆಡುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಸೂಪರ್ ಮಾರ್ಕೆಟ್, ಕಿರಾಣಾ ಬಜಾರ್, ಸಿಟಿ ಬಸ್ ಸ್ಟ್ಯಾಂಡ್ ರಸ್ತೆ ಸೇರಿದಂತೆ ವಿವಿಧೆಡೆ ಇರೋ ಬೀದಿ ವ್ಯಾಪಾರಿಗಳನ್ನು ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಅವಕಾಶ ಕಲ್ಪಿಸಿಕೊಡುವುದರ ಮೂಲಕ ಅವರಿಗೆ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಗೋಲಿ ಆಡುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಮಾರ್ಕೆಟ, ಒಂದು ಡೆಂಕ, ಒಂದು ರಾಮ ಮಂದಿರ, ಒಂದು ಇದು ತಿಮ್ಮಾಪುರಿ ಹಿಡಿದು ಜೋರಿಗೆ ಕ್ರಾಸ್ ಹೋಗೋ ರಸ್ತೆ, ಎಲ್ಲ ಕಡೆ 7 ಜೋನಲ್. 7 ಜೋನಲ್ನಲ್ಲಿ ಇಂಪಾರ್ಟೆಂಟ್ ಜೋನಲ್ ಆದಂಥ, ಹಾಟ್ ಸಿಟಿ ಆದಂಥ, ಸೂಪರ್ ಮಾರ್ಕೆಟ್ನಲ್ಲಿ ಹೃದಯ ಭಾಗದಂಥ ಅಲ್ಲಿ ಅವಶ್ಯಕತೆ ಮೊದಲನೇ ಜೋನಲ್ಲ. ಅದಕ್ಕೆ ಇಲ್ಲಿಂದ ಸುನಿಲ್ ಕುಮಾರ್ IAS ಅವರು ಇಲ್ಲೇ ಫಸ್ಟ್ ಜೋನಲ್ ಮಾಡ್ರಂತ. ಅದು ಇಲ್ಲಿಂದ ಮುನಾ ಪಟೇಲ್ ಅವರಿಗೆ, ಇಂಜಿನಿಯರಿಗೆ, ಎಲ್ಲರಿಗೆ ಅಧಿಕಾರಿಗಳು ನಮ್ಮ ಎದುರಿಗೆ ಕಳಿಸಿ ಹೇಳಿದರು. ನಗರಾಭಿವೃದ್ಧಿ ಸಚಿವರು ರೋಷನ್ ಬೇಗ್ ಸಾಹೇಬರು ಬಂದು ಹೋದಾಗ ಅವರು ಹೇಳಿದರು ಕೂಡ ಅವರು ಯಾವುದೂ ಗಮನ ಹರಿಸಿಲ್ಲ, ಯಾವುದೂ ಜೋನಲ್ ಮಾಡಿಲ್ಲ. ಮತ್ತು ಬೀದಿ ವ್ಯಾಪಾರಿಗಳು ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣ ಬೀದಿ ಪಾಲಾಗ್ಯದಾರ, ವಂಚಿತರಾಗ್ಯದಾರ. 7 ಜೋನಲ್ನಲ್ಲಿ 1 ಜೋನಲನ್ನು ಮುಖ್ಯವಾಗಿ ಮಾಡ್ತಾರೆ ಏನೋ. ಸಾರ್ವಜನಿಕರಿಗೆ ಲಕ್ಷಾಂತರ ಜನ ವಿವಿಧ ವಸ್ತುಗಳು ಖರೀದಿಗೆ ಬರ್ತದೆ ಬಜಾರ್ನಲ್ಲಿ. ಚಪ್ಪಲ್ ಬಜಾರ್, ವಿವಿಧ ವಸ್ತುಗಳು ಖರೀದಿಗೆ ಬಂದ ನಂತರ ಅವ್ರು ನೆಮ್ಮದಿಲಿಂದ ಅವ್ರು ಖರೀದಿ ವಸ್ತು ತೊಗೊಂಡು ಅವರು ಹೋಗ್ತಾರೆ. ಅದಕ್ಕೆ ಅದು ಅವಕಾಶ ಮಾಡಿಕೊಟ್ಟಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು. 200 ಹಿಡಿದು 300 ಬೀದಿ ವ್ಯಾಪಾರಿಗಳು ಇದ್ದಾರೆ. ಎಲ್ಲ ವಿವಿಧ ವಸ್ತುಗಳು ವ್ಯಾಪಾರ, ಹಣ್ಣು ಹಂಪಲ, ಬಟ್ಟೆ, ತರಕಾರಿ ವ್ಯಾಪಾರಸ್ಥರು ಇದ್ದಾರೆ. ಅವರಿಗೆ ನಿಗದಿಪಡಿಸಿದ ಸ್ಥಳದ ಸೂಪರ್ ಮಾರ್ಕೆಟ್ ಜೈಲಿನಲ್ಲಿ ಅಲ್ಲಿಂದ ಎಲ್ಲರಿಗೆ ಅಲ್ಲಿಂದ ವರ್ಗಾಯಿಸಿ ಎಲ್ಲರಿಗೆ ಒಗ್ಗಟ್ಟು ಮಾಡಿ ಅನುವು ಮಾಡಿ ಈ ಸ್ಥಳದಲ್ಲಿ ಹಾಕಿದ್ರೆ ಬರೋಂಥ ವಸ್ತು ಖರೀದಿಗೆ ಲಕ್ಷಾಂತರ ಜನ ಬರೋಂಥ ಈಗ ಮುಂದೊಂದು ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ರಂಜಾನ ಎಂಥ ದೊಡ್ಡ ಹಬ್ಬಗಳು ಬರ್ತಾವೆ. ಸಾರ್ವಜನಿಕ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ವಸ್ತುಗಳು ಖರೀದಿ ಮಾಡ್ಲಿಕ್ಕೆ. ಈ ನಿಗದಿಪಡಿಸಿದ ಸ್ಥಳದಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಹಾಕಿದ್ರು ಸೌಂದೀಕರಣ ಆಗ್ತದೆ. ಮಹಾನಗರ ಪಾಲಿಕೆ ಆಯುಕ್ತರ ಹೆಸರು, ಕೆಲವು ಅಧಿಕಾರಿಗಳು ಒಳ್ಳೆಯ ಹೆಸರು ಇರ್ತದೆ ಸರ್ಕಾರ ಲೈನಲ್ಲಿ. ಅವ್ರು ಮಾಡೋ ಕರ್ತವ್ಯ ಮಾಡಬೇಕಂತ ನಾವು ಭಾಳಷ್ಟು ಸಲ ಮನವಿ ಕೊಟ್ಟರು. ಮನವಿ ಸ್ಪಂದಿಸಿಲ್ಲ. ನಾನು ಬೇಸತ್ತಾಗಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ. ಪತ್ರಿಕಾಗೋಷ್ಠಿ ಮೂಲಕ ಇವತ್ತೇನದ ನಾವು ವಿನೂತನ ಹೋರಾಟ ಕೊಂಡಿದ್ದೇವೆ. ಗೋಟಿ ಆಟ ಆಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಇವತ್ತಿಂದು ನಮ್ಮದು ಇದು ಮನವಿಗೆ ಅವರು ಸ್ಪಂದಿಸಲೇಬೇಕು. 15 ದಿನದ ಗಡುವು ಕೊಡ್ತಾ ಇದ್ದೀನಿ. 15 ದಿನದಾಗ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿಂದ ಕಲ್ಯಾಣ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು ಅಧ್ಯಕ್ಷರು, ಕೆಲವು ಇನ್ನೂ ಮೋರ್ಚಾ ಅಧ್ಯಕ್ಷರು ನಾವು ಕೂಡಿ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ವಿಧಾನಸಭೆಗೆ ನಾವು ಜಿಲ್ಲಾಧಿಕಾರಿ ಮೇಲೆ ನಾವು ಮುತ್ತಿಗೆ ಹಾಕ್ತೀವಿ. ಮತ್ತು RC ಗಮನಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಕಳಿಸ್ಬೇಕು ಪೌರಾಡಳಿತ ಮಂತ್ರಿಗೆ, ನಗರಾಭಿವೃದ್ಧಿ ಮಂತ್ರಿ, CM ತನಕ ಹೋಗೋದು ಅವಕಾಶ ಇದೆ. ನಾವು ಮಾಡ್ತೀವಿ. ಅದು ಕೊಡಬಾರ್ದು, ಅದು ಮಾಡಬಾರ್ದಂತ, ಅದು ತಪ್ಪಿಸ್ಬೇಕು. ತಾವು ಕಾನೂನು ಚೌಕಟ್ಟಿನಲ್ಲಿ ಸಾರ್ವಜನಿಕರ ಸೇವೆ ಮಾಡಿ ಮೂಲಭೂತ ಸೌಕರ್ಯ ಏನು ಕಾನೂನು ಅನ್ನಿಸ್ತದೆ ಆ ಟೈಪ್ ಕೊಡಬೇಕಂತ ನಾನು ವಿನಂತಿ ಮಾಡ್ತೀನಿ. ಇವತ್ತಿಂದು ಆಯುಕ್ತರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಮನವಿಯನ್ನು ಸ್ಪಂದಿಸಬೇಕಂತ ನಾನು ಅವರಲ್ಲಿ ಬೇಡಿಕೊಳ್ತೇನೆ.
ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಸಮಿತಿಯ ಮುಖಂಡರು ನಗರದಲ್ಲಿ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರ ಕೂಡಲೇ ಗ್ಯಾರಂಟಿ ವೆಚ್ಚವನ್ನು ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿಗೆ ಮೀಸಲಾದ ಮೊತ್ತವನ್ನು ಭರಿಸುವ ಯೋಜನೆಯನ್ನು ಕೂಡಲೇ ಕೈಬಿಡಬೇಕು ಮತ್ತು 2013ರ ಸೆಷನ್ 7ರ ಅಡಿಯನ್ನು ರದ್ದುಪಡಿಸಿದ ಹಾಗೆ 7ಸಿಯನ್ನು ಕೂಡಲೇ ರದ್ದುಪಡಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹಧನ ಮತ್ತು ವಿದೇಶದಲ್ಲಿ ಸಂಶೋಧನಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಸಹಾಯಧನ ಕಡಿತಗೊಳಿಸಿದ್ದನ್ನ ರದ್ದುಪಡಿಸಿ ಯಥಾವತ್ತಾಗಿ ಮುಂದುವರಿಸಬೇಕು. ರಾಜ್ಯದಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬ್ಯಾಕ್ಲಾಗ್ ಹುದ್ದೆಗಳು ಕೂಡಲೇ ಭರ್ತಿ ಮಾಡಬೇಕು. ದಲಿತರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಎದುರಾಗುವ ಸಮಸ್ಯೆಗಳ ಕುರಿತು 1 ವಾರಗಳ ಕಾಲ ವಿಶೇಷ ವಿಧಾನಸಭಾ ಅಧಿವೇಶನ ಕರೆಯಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ಸರಿ ಸರ್ ಪಾಕ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಎಸ್ಸಿಪಿ ಹಣವನ್ನು ದುರ್ಬಳಕೆ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಜಿಂದಾಬಾದ್. ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹೋರಾಟಕ್ಕೆ. ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಾಗಿಟ್ಟಿರುವ ಹಣ, ದಲಿತರಿಗೆ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ SCP ಮತ್ತು TSPಗೆ ಮೀಸಲಾಗಿಟ್ಟಿರ್ತಕ್ಕಂಥ ಹಣ ಇವತ್ತೇನಪ್ಪ ಅಂದರೆ ಸರ್ಕಾರ ಗ್ಯಾರಂಟಿಗೆ ಖರ್ಚು ಮಾಡ್ತಕ್ಕಂಥದ್ದು. ಇವತ್ತೇನಪ್ಪ ಅಂದರೆ ದಲಿತರ ಬಗ್ಗೆ ಎಷ್ಟು ನಿಷ್ಕಾಳಜಿ ಇದೆ, ದಲಿತರ ಬಗ್ಗೆ ಎಷ್ಟು ತಿರಸ್ಕಾರವಿದೆ ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದನ್ನು ದಲಿತರಿಗೆ ಮೀಸಲಿಟ್ಟರೆ ಹಣ ಖರ್ಚು ಮಾಡಿದಾಗೂ ಕೂಡ ದಲಿತರ ಹೆಸರು ಹೇಳಿ ಏನು ಮೀಸಲಾತಿಯ ಕ್ಷೇತ್ರದಲ್ಲಿ ಆರಿಸಿ ಬಂದಿರತಕ್ಕಂಥ ದಲಿತ ಶಾಸಕರು ಮತ್ತು ಮಂತ್ರಿಗಳು ಇದನ್ನು ನೋಡಿ ಮೂಕರಾಗಿದ್ದುಕೊಂಡಿರ್ತಕ್ಕಂಥದ್ದು ಇದು ಏನಪ್ಪ ಅಂದರೆ ಭಾಳ ದುರಂತದ ವಿಷಯ. ಈ ಕಾರಣಕ್ಕಾಗಿ ಇವತ್ತು ಕೂಡಲೇ ಸಿದ್ದರಾಮಯ್ಯನವರ ಸರ್ಕಾರ ದಲಿತರಿಗೆ ಮೀಸಲಾತಿ ಇಟ್ಟಿರ್ತಕ್ಕಂಥ ಹಣ ಏನಪ್ಪ ಅಂದರೆ ಅದಕ್ಕೆ ಮತ್ತೆ ವಾಪಸ್ ಪಡಿಬೇಕು. ಮತ್ತೇನು ದಲಿತ ವಿದ್ಯಾರ್ಥಿಗಳ ಏನು ಪ್ರೋತ್ಸಾಹಧನ ಇತ್ತು ಮತ್ತು ವಿದೇಶದಲ್ಲಿ ಏನು ದಲಿತ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದರು ಅಂಥ ಹಣವು ಕೂಡ ಏನಪ್ಪ ಅಂದರೆ ಇವತ್ತು ಕಡಿತ ಮಾಡಿದೆ. ಆ ಕಡಿತ ಮಾಡಿದಕ್ಕಂಥದ್ದು ಕೂಡ ಇವತ್ತು ರದ್ದುಗೊಳಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಸಿದ್ದರಾಮಯ್ಯನವರ ಸರ್ಕಾರ ವಿರುದ್ಧ ಏನಪ್ಪ ಅಂದರೆ ಪ್ರತಿಭಟನೆ ಹಮ್ಮಿಕೊಂಡಿದೆ. ಕಾಳಗಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತ್ ಹಾಗೂ ಕಂದಾಯ ಇಲಾಖೆ ಸಹಯೋಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿತು. ಕಾಳಗಿ ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಂದಾಯ ಹಾಗೂ ಪಟ್ಟಣ ಪಂಚಾಯತಿ ಸಹಯೋಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ವಿವಿಧ ವಾರ್ಡ್ನ ಜನರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಬಗೆಹರಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ಅದರಲ್ಲಿಯೂ 5 ಮತ್ತು 6ನೇ ವಾರ್ಡ್ನಲ್ಲಿ ಶೌಚಾಲಯದ ಸಮಸ್ಯೆ ಇದ್ದು ಎಷ್ಟೋ ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು 5 ಮತ್ತು 6ನೇ ವಾರ್ಡ್ನ ಪ್ರಮುಖರು ಆರೋಪಿಸಿದ್ದಾರೆ. ಕಾಳಗಿ ಪಟ್ಟಣದಲ್ಲಿ ಸುಮಾರು ಕಡೆ ಚರಂಡಿ ಮತ್ತು ಸಿಸಿ ರಸ್ತೆ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದರು. ಇನ್ನು ಇದೇ ವೇಳೆಯಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಪಂಕಜ ಎ ಮಾತನಾಡಿ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾರ್ಡ್ಗಳಿಗೆ ಭೇಟಿ ನೀಡಿ ಸಾಮೂಹಿಕ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ, ಚರಂಡಿ ಸಮಸ್ಯೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನ ನಿವಾರಣೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಕೆಲವು ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ನೀಡುತ್ತೇವೆ ಎಂದು ತಿಳಿಸಿದರು.
ಬೋರ್ವೆಲ್ ಮೋಟಾರ್ ಸುಟ್ಟು ಹೋಗಿ ದುರಸ್ತಿ ತೆಗೆದುಕೊಂಡು ಹೋಗಿರುವುದನ್ನು ಇಲ್ಲಿಯವರೆಗೆ ಕೊಡಿಸದೆ ಇದರೊಂದು ಮಾನ್ಯರು ಕೂಡಲೇ ಕೂಡಿಸಿ ಸಾರ್ವಜನಿಕ ಅನುಕೂಲ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗಂತ ಜನ ಕ್ಲಾಸ್ ಭಾಳ ಸಿಲೆಕ್ಟ್ ಥರ ಈಗ ಅದು ಕಟ್ಟ ಸಲ ನಾವು ಬಯಲು ಮಾಡಿರ್ತೀವಿ ಅಲ್ಲಿ ಅಬ್ಜೆಕ್ಷನ್ ಹಾಕೊಂಡು ಕುಂತಾರೆ. ಅದ್ರ ಸಲುವಾಗಿ ತಾವು ತಮ್ಮ ವಿಶ್ವಾಸ ಮಾಡಿದ್ರೆ ತಾವು ಸಮಸ್ಯೆ ಬಗ್ಗೆ ನೋಡ್ರಿ ಮೇಡಮ್ ಅವರೇ, ಪುರಸಭೆಗೆ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂಗ 16 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಕೆಲವು ಅರ್ಜಿಗಳಲ್ಲಿ ಬೇರೆ ಡಿಪಾರ್ಟ್ಮೆಂಟ್ ಇದಾವೆ, ವಿಶ್ವಕರ್ಮಕ್ಕೆ ಸಂಬಂಧಪಟ್ಟಿದ್ವು ಇದಾವೆ. ಆ ಸಂಬಂಧಪಟ್ಟವರಿಗೆ ನಾವು ಕಳಿಸ್ತೇವೆ. ತಹಸೀಲ್ ಆಫೀಸ್ನವ್ರದ್ದು ಮಾಹಿತಿ ಅವ್ರ ಹತ್ರ ಇದಾವೆ. ಅವ್ರಿಗೆ ಎಷ್ಟು ಅರ್ಜಿ ಬಂದಿದೆ ಅಂತ ಅವ್ರು ಸಪ್ರೇಟ್ ಮಾಡ್ಕೊಂಡಾರ. ನಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟಂತ ಒಟ್ಟು 16 ಅರ್ಜಿಗಳು. ಈ 16 ಅರ್ಜಿಗಳಲ್ಲಿ ಹೆಚ್ಚಿನದು ನಮಗೆ ಟ್ರೈನ್ ಇಲ್ಲ, ಟ್ರೈನ್ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋಣ ಅದೇ ಹೆಚ್ಚಿನ ಒತ್ತದ. ನೀರಿನ ವ್ಯವಸ್ಥೆ ಆಗಲಿ, ಡ್ರೈನ್ ಆಗಲಿ, ಆಮೇಲೆ ಸ್ವಚ್ಛತೆ ಕಾಪಾಡೋದಾಗ್ಲಿ, ಇದನ್ನೇ ಹೆಚ್ಚಾಗಿ ಅರ್ಜಿಗಳು ಬಂದಿರ್ತಾವ. ಇದು ಮುಂಬರುವ ದಿನಗಳಲ್ಲಿ ಇವ್ರು ಕೊಟ್ಟಂತ ಅರ್ಜಿಗಳನ್ನ ಪ್ರಥಮ ಆದ್ಯತೆಯ ಮೇರೆಗೆ ನಾವು ಪರಿಗಣಿಸಿ ಅದನ್ನ ನಮ್ಮ ಏನಂತಾರಲ್ಲ ಕಡಿಮೆ ಅವಧಿಯಲ್ಲಿ ಅವನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತೇಳಿ ನಾವು ಒಂದು 2 ಮಾತು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗ ಊರಿನ ಗಣ್ಯರಿಗೆ ಮತ್ತೆ ಸಾರ್ವಜನಿಕರಿಗೆ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿಕೊಟ್ಟಿರೋದು ಅವ್ರಿಗೂ ನನ್ನ ಪರವಾಗಿ ಮತ್ತೆ ನಮ್ಮ ಸಿಬ್ಬಂದಿ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಘಮಾವತಿ ರಾಠೋಡ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸೂರ್ಯಕಾಂತ್ ಸಾವಳ್ಗಿ, ಗ್ರೇಟ್ ತಹಸೀಲ್ದಾರ್ ರಾಜೇಶ್ವರಿ ಮಾಣಿಕ್ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರು, ವಾರ್ಡ್ನ ಪ್ರಮುಖರು, ಮಹಿಳೆಯರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಚಿಂಚೋಳಿಯ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಾಮಾನ್ಯ ಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಇಲಾಖೆಯ ಪ್ರಗತಿಯ 2024-25ನೇ ಸಾಲಿನ ಎಲ್ಲ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಮಾಡಿದರು. ಕೃಷಿ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅವರ ಇಲಾಖೆಯ ಮಾಹಿತಿ ಪಡೆದರು. ಅದರಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು. ಬಟ್ ಇಂಜುರಿ ನೋಡಿದಾಗ 114 ಕಿಲೋಮೀಟರ್ ಇದೆ, 189 ಕಿಲೋಮೀಟರ್ ಸರ್, ಅಂದ್ರೆ 66% ಎಕ್ಸೆಸ್. ಐನಾಪುರಗಳಲ್ಲಿ 126% ಆಗಬೇಕಾಗಿತ್ತು ಮಳೆ, 58 ಆಯ್ತು ಸರ್, ಅಂದ್ರೆ 54%. ಜೂನಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಯ್ತು ಸರ್ ಐನಾಪುರಲ್ಲಿ. ಸುಲೇಪೇಟೆಯಲ್ಲಿ 131 ಕಿಲೋಮೀಟರ್ ಆಗಬೇಕಾಗಿತ್ತು ಮಳೆ, 88 ಕಿಲೋಮೀಟರ್ ಆಯ್ತು ಸರ್, 33% ಕೊರತೆ ಆಯ್ತು ಸರ್. ಕೋಟೆಗಳಲ್ಲಿ 134 ಆಗಬೇಕಾಗಿತ್ತು, 143 ಆಯ್ತು ಸರ್. ಈ ಜೂನ್ ತಿಂಗಳಲ್ಲಿ ನಮಗೆ ಮಳೆ ಕಡಿಮೆ ಆದ್ರೂ ಕೂಡ ಮಿನಿಮಮ್ 70 ಮಿಲಿಮೀಟರ್ ಮಳೆ ಆಗಬೇಕಾಗಿದ್ದು ಆಯ್ತು ಸರ್. ಅವಾಗ ರೈತರೆಲ್ಲ ಬಿತ್ತನೆ ಮಾಡಿದ್ರು. ಮತ್ತೆ ಜುಲೈ ತಿಂಗಳಲ್ಲಿ ನಮಗೆ ಎಲ್ಲಾ ಹಳ್ಳಿಯಲ್ಲಿ ರೈನ್ಫಾಲ್ ಜಾಸ್ತಿ ಆಗಿದೆ ಸರ್. ಜುಲೈ ಹಳ್ಳಿ ನೋಡಿದಾಗ 93 ಮಿಲಿಮೀಟರ್ ಆಗಬೇಕಾಗಿದ್ದು 159 ಮಿಲಿಮೀಟರ್ ಆಗಿದೆ ಸರ್, ಅಂದ್ರೆ 227% ಜಾಸ್ತಿ ಆಯ್ತು ಸರ್ ಚಿಂಚೋಳಿ ಹಳ್ಳಿಯಲ್ಲಿ. ಮತ್ತೆ ಐನಾಪುರ ಹಳ್ಳಿಯಲ್ಲಿ 110 ಮಿಲಿಮೀಟರ್ 91 ಮಿಲಿಮೀಟರ್ ಆಗಬೇಕಾಗಿದ್ದು ಮಳೆ ಬರೀ ಐನಾಪುರ ಹಳ್ಳಿಯಲ್ಲಿ ಸ್ವಲ್ಪ 130 ಮಿಲಿಮೀಟರ್ ಅಂದ್ರೆ 47% ಎಕ್ಸೆಸ್ ಆಗಿದೆ ಸರ್ ಐನಾಪುರ. ಸೂಲೆಪೇಟ್ನಲ್ಲಿ ಕೂಡ 56% ಎಕ್ಸೆಸ್ ಆಗಿದೆ ಸರ್. ಅದು ಜುಲೈ ತಿಂಗಳಲ್ಲಿ ಓವರಾಲ್ ಹೇಳ್ಬೇಕಾದ್ರೆ ನಮ್ಮ ಚಿಂಚೋಳಿಯಲ್ಲಿ ಮಳೆ 129% ಟೋಟಲ್ ತಾಲೂಕಾ ಮಳೆ ಎಕ್ಸೆಸ್ ಆಗಿದೆ ಸರ್. ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ನೀರು ನಿಂತಿರ್ತಾ ಇದೆ ಸರ್. ಅದಕ್ಕೆ ನಮ್ಮ ರೈತರಿಗೆಲ್ಲ ನಾವು ವಿಡಿಯೋ ಮುಖಾಂತರ ಬಸ್ಸಿಗಾಲುವಂತೆ ಕೂಡ ಹೇಳ್ತಾ ಇದ್ದೀವಿ ಸರ್. ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪೇಪರ್ಗೆ ತಾವು ಬಸ್ಸಿಗಾಲುವೆ ಮುಖಾಂತರ ರೈತರಿಗೆ ನೀಡಬೇಕು ಹೇಳಬೇಕು. ಜೊತೆಯಲ್ಲಿ ನಮ್ಮ ರೈತ ಬಾಂಧವರಿಗೆ ಇನ್ಶೂರೆನ್ಸ್ ಕೂಡ ನಾವು ವ್ಯಾಪಕವಾಗಿ ಎಲ್ಲ ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಹಾ ಸರ್, ಎಲ್ಲ ಊರಲ್ಲಿ ಕೃಷಿ ಸಂಜೆ ರೈತ ಹೋಗ್ತಾ ಇದೆ ಸರ್. ಪ್ಲಸ್ ನಮ್ಮ ATM ಅಕೌಂಟೆಂಟ್ಸು ಕೃಷಿ ಅಧಿಕಾರಿಗಳೆಲ್ಲ ಫೀಲ್ಡಲ್ಲಿ ಬೆಳಗ್ಗೆ 8 ಗಂಟೆಗೆ ಹೋಗ್ತಾ ಇದ್ದಾರೆ ಸರ್. ಈಗ ಕೂಡ 23 ಬೆನಿಫಿಷರಿ ಎನ್ರೋಲ್ಮೆಂಟ್ ಆಗಿದೆ ಸರ್. ಒಟ್ಟು 5392 ಹೆಕ್ಟೇರ್ ಏನದ ಇನ್ಕ್ರೀಸ್ ಸರ್. ಚಿಂಚೋಳಿ ತಾಲೂಕಿನಲ್ಲಿ ಒಟ್ಟು ತೊಗರಿ ನೆಟ್ಟೆ ರೋಗದಿಂದ 23,671 ಜನರಿಗೆ 21,22 ಲಕ್ಷ ರೂಪಾಯಿ DBT ಆಗಿದೆ ಸರ್. ಮತ್ತೆ ಬೆಳೆ ಪರಿಹಾರ ಸರ್ 24,252 ಜನರಿಗೆ 24,62 ಲಕ್ಷ ಜಮಾ ಆಗಿದೆ ಸರ್. ಇದು ಕೂಡ DBT ಮುಖಾಂತರ ಜಮಾ ಆಗಿದೆ ಸರ್. ಮತ್ತೆ ಬೆಳೆ ವಿಮೆ ಇನ್ಶೂರೆನ್ಸ್ 16,040 ರೈತರಿಗೆ 7,35 ಲಕ್ಷ ಸರ್. ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಕಳೆದ ವರ್ಷ 2023-24ನೇ ಸಾಲಿನಲ್ಲಿ 63,963 ಜನರಿಗೆ 53,19 ಲಕ್ಷ ಜಮಾ ಆಗಿದೆ. 13 ಜನರಿಗೆ. ಹಾಗಾಗಿ ಕಳೆದ ವರ್ಷದವರೆಗೆ ಇದರಲ್ಲಿ ಏನಪ್ಪಾ ಅಂತಂದ್ರೆ
ಎಲ್ಲ ಸ್ವಂತ ಕಟ್ಟಡಗಳು ಸರ್, ಯಾವ ಬಾಡಿಗೆ ಇಲ್ಲ. ಆದರೆ ಈ ಪ್ರಸ್ತುತ ಸಾಲಿನಲ್ಲಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ, ಬಾಲಕಿಯರ ವಸತಿ ನಿಲಯ ಅದು ಮಾತ್ರ ಈಗ ರಿಪೇರಿ ಸ್ಥಿತಿಯಲ್ಲಿ ಅಂದರೆ ಕಟ್ಟಡ ಶಿಥಿಲವಾಗಿದೆ. ಅದನ್ನು PWನಲ್ಲಿ ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್, ಅದನ್ನು ನಾನು ಹೆಡ್ ಆಫೀಸ್ಗೆ ಅಪ್ಡೇಟ್ ಮಾಡ್ತೀನಿ. ಅದನ್ನು ಇಟ್ಕೊಂಡು ದುರಸ್ತಿ ಅವಸ್ಥೆಯಲ್ಲಿ ಇರುತ್ತೆ ಸರ್. ಮಕ್ಕಳಿಗೆ ಈಗ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಸ್ಯಾಂಕ್ಷನ್ಸ್ ಅಂತ 115 ಸರ್, ಅಡ್ಮಿಟೆಡ್ ಈಗ ಆಲ್ರೆಡಿ ಅಂದರೆ 200 ಇದೆ. ಮತ್ತು ಪ್ರೀ ಮೆಟ್ರಿಕ್ ಬಾಲಕಿಯರ ವಸತಿ ನಿಲಯ 65 ಸರ್, ಅಲ್ಲೇ ಅಂತಂದ್ರೆ 100 ಹುಡುಗಿಯರಿದ್ದಾರೆ. ಮತ್ತು ಈಗ ಗಡಿಕೇಶ್ವರದಲ್ಲಿ 65, ಚಂದನ್ಕೇರ 65, ಐನಾಪುರ 65, ಕೊಂಚಾವರಂ 90 ಸ್ಯಾಂಕ್ಷನ್ಸ್ ಅಂತಿದೆ ಸರ್. ಈಗ ಮೆಟ್ರಿಕ್ ಬಾಲಕರ ವಸತಿ ನಿಲಯ ಚಿಂಚೋಳಿ ನಂತರದ್ದು ಅದು 65 ಸ್ಯಾಂಕ್ಷನ್ಸ್ ಅಂತಿದೆ ಸರ್. ಇದು 125ಕ್ಕೆ ಬಂದಿದೆ ಸರ್. ಈಗ ಬಾಲಕಿಯರ ವಸತಿ ನಿಲಯ ಅದು 50 ಇದೆ ಅಂತಂದರೆ 80 ಸ್ಯಾಂಕ್ಷನ್ಸ್ ಅಂತಿದೆ ಸರ್. ಈಗ ಹಾಸ್ಟೆಲ್ ಶಾಲೆ ಎಲ್ಲವೂ ಕೂಡ 125, 125 ಅಂತ ಹಿಂಗಿದೆ ಸರ್. ಈಗ ಲೋಕಲ್ ಅಂತಂದ್ರೆ ವಿತ್ ಟೀಚಿಂಗ್ ಅಂದರೆ ಅಲ್ಲಿ ಟೀಚರ್ಗಳನ್ನು ಲಾಸ್ಟ್ ಇಯರ್ ಸ್ಯಾಂಕ್ಷನ್ ಮಾಡಿದ್ರು ಸರ್. ಅಲ್ಲಿ ಏನಪ್ಪ ಅಂತಂದ್ರೆ ಈಗ ಓಡೋಕ್ಕಂತ 20 ಹುಡುಗರು ಮಾತ್ರ ಇದೆ ಸರ್. 20 ಹುಡುಗರು ಅಂತ ಇಟ್ಕೊಂಡು ಆಮೇಲೆ ಅಂತಂದ್ರೆ ಸ್ಕೂಲ್ ಚಾಲು ಮಾಡಿದೆ ಸರ್. ವಾರ್ಡನ್ಗಳು ಮಾತ್ರ ಒಬ್ಬರೇ ಅದ ಸರ್. ಒಬ್ಬ ಎಲ್ಲರೂ ಏನಪ್ಪ ಅಂತಂದ್ರೆ ಪ್ರಭಾರಿಯನ್ನು ವಹಿಸ್ಕೊಟ್ಟಿದ್ದಕ್ಕೆ ವಿವಿಧ ಸಿಬ್ಬಂದಿಗಳಿಗೆ. ಹೀಗಾಗಿ ನಮ್ಮ ವಾರ್ಡನ್ಗಳ ಸಂಖ್ಯೆ ಕಡಿಮೆ ಇದೆ, ವೇಕೆನ್ಸಿ ಮಾತ್ರ ಜಾಸ್ತಿ ಇದೆ ಸರ್. ಗಣಪತಿಯಿಂದ ವಾರ್ಡ್ ಬಾಕಿ ಅಂತಂದ್ರೆ ವೇಕೆನ್ಸಿ ಅದ ಸರ್. ಪ್ರಸ್ತುತ ಸಾಲಿನಲ್ಲಿ 29 ಹೆಡ್ ಅಂದರೆ ಕಾಲೇಜು ವಿದ್ಯಾರ್ಥಿಗಳ ಕಾಲೇಜು ಹಾಸ್ಟೆಲ್ಗೆ ಅಂತಂದ್ರೆ 2 ಬಿಡುಗಡೆ ಅನುದಾನ 2 ಲಕ್ಷ ಸರ್. ಅದರಲ್ಲಿ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಂಕರ್ ರಾಠೋಡ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರ 65ನೇ ಜನ್ಮದಿನದ ಪ್ರಯುಕ್ತ BCM ಪ್ರೀ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಕೋರಂಟಿ ಹನುಮಾನ ದೇವಸ್ಥಾನದ ಬಳಿ ಇರುವ BCM ಪ್ರೀ ಮೆಟ್ರಿಕ್ ಬಾಲಕರ ವಸತಿ ನಿಲಯದಲ್ಲಿ ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರ 65ನೇ ಜನ್ಮದಿನದ ಪ್ರಯುಕ್ತ ಸಸಿ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಜನ್ಮದಿನ ಆಚರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ BCM ಜಿಲ್ಲಾಧಿಕಾರಿ ಪ್ರಭು ದೊರೆ ಮಾತನಾಡಿದರು. ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಅವರು ರಾಜ್ಯಾಧ್ಯಕ್ಷರು, ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಶೆಟ್ಟಿ ಎಂಪಳ್ಳಿ ಅವರು ತಮ್ಮ 65ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ವಿಶಿಷ್ಟವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಸತಿ ನಿಲಯಗಳ ಮುಂದುಗಡೆ ಸಸಿಗಳನ್ನು ನೆಡುವುದರ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಅವರು ಇಂದು ಇವತ್ತಿನವರೆಗೆ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಾಗಿ ನಮ್ಮ ಜೊತೆ ಇರಲಿ ಮತ್ತು ಅವರಿಗೆ ದೇವರು ಇನ್ನೂ ಆಯುಷ್ಯ ನೀಡಲಿ, ಆರೋಗ್ಯವಾಗಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ನಂತರ ಕಾಮ್ರೇಡ್ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿದರು. 65ನೇ ವರ್ಷದ ಜನ್ಮದಿನಾಚರಣೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ
ನಾ ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ರಾಜ್ಯಾಧ್ಯಕ್ಷ ಆದ್ದರಿಂದ ಸುಮ್ಮನೆ ಮೊಬೈಲ್ದಾಗ ವಿಶ್ ಮಾಡ್ತಾರೆ ಎಲ್ಲರೂ. ಮೊಬೈಲ್ದಾಗ ವಿಶ್ ಮಾಡೋದು ಬೇಡ. ನಿಮ್ಮ ಹಾಸ್ಟೆಲ್ದಾಗ ಕನಿಷ್ಠ ಒಂದು ಹಾಸ್ಟೆಲ್ದಾಗ 5 ಗಿಡ ನೆಡಬೇಕು. ನೆಡುವ ಮೂಲಕ ವಿಶ್ ಮಾಡಿರಿ. ನೀವು ಫೋಟೋ ಗಿಡ ಹಚ್ಚಿ ನನಗೊಂದು ವಾಟ್ಸಪ್ ಹಾಕಿರಿ ಅಂತ ಇಡೀ ರಾಜ್ಯದಂಥ ಸುಮಾರು ಇವತ್ತು ನನ್ನ ಲೆಕ್ಕದ ಒಂದು 5,000 ಜನರದಾರೆ ಗಿಡಗಳು ಮರಗಳು ನೆಡಬೇಕು ಅಂತ ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ಮುಂಜಾನೆ ಬೆಳಗಾವಿ, ಬಿಜಾಪುರ, ಚಿಂಚೋಳಿ ಹಲವಾರು ಕಡೆಯಿಂದೆಲ್ಲ ಮಿಸೇಜ್ಗಳು ಈಗಾಗಲೇ ಬಂದುಬಿಟ್ಟವು. ನಾವೇ ಲೇಟ್ ಮಾಡೀವಿ ಇಲ್ಲಿ ಕಾರ್ಯಕ್ರಮ. ಎಲ್ಲ ಕಡೆ ಮುಂಜಾನೆ ಗಿಡ ನೆಡೋದು ಪ್ರಾರಂಭ ಆಗ್ಯದ. ಸುಮಾರು ನಾವು 5,000 ಕೆಳಗಂತೂ ಗಿಡಗಳು ನೆಡಲ್ಲ. ಆದ್ರೆ ಒಂದೇ ನನ್ನ ಉದ್ದೇಶ ಏನಂದ್ರೆ ಕೋವಿಡ್ದೇನಾಯಿತು 2021ರಾಗ ಭಯಂಕರ ಆಕ್ಸಿಜನ್ ಸಿಗಲಾರ್ದೆ ಜನ ಸತ್ತು ಹೋದ್ರು ಎಷ್ಟೋ ಜನ. ಇವತ್ತು ಅದಕ್ಕೆ ಕಾರಣ ಏನು? ಇವತ್ತು ಗಿಡ ಮರಗಳೆಲ್ಲ ನಾಶ ಆಗ್ತಾಯಿದ್ದವು. ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಗಿಡ ಮರಗಳು ಇಲ್ಲದಕ್ಕೆ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನೋಡಿದೆವು. ನಮ್ಮರೊಬ್ಬರು ಹಿರಿಯರಿದ್ದರು, ಅದು ಕೋವಿಡ್ ಬಂದಾಗ ಯಾರೋ ಡಾಕ್ಟರ್ ಹೇಳಿದಂತ ಅರಳಿ ಮಾಡಿದ ಕೆಳಗೆ ಹೋಗಿ ಕೂಡಪ್ಪ ಅಂತ. ಈ ಸಂದರ್ಭದಲ್ಲಿ ಕರಬಸಮ್ಮ ಪೂಜಾರಿ, ಶೇಖಮ್ಮ ಕುರಿ, ಮೇಘರಾಜ್ ಕಟಾರೆ, ಕಾಶಿನಾಥ ಬಂಡಿ, ಸಿದ್ದರಾಮ ಹರವಾಳ್, ದಿಲೀಪ್ ನಾಗೂರೆ, ನಾಗರತ್ನ, ಸಿದ್ಧಾರ್ಥ ಠಾಕೂರ್, ರಾಯಪ್ಪ ಸೇರಿದಂತೆ ಅನೇಕರು ಇದ್ದರು. ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಎಲೈನ್ ಸಮಾಜ ಸೇವೆ ಕಾರ್ಯಗಳು ಪ್ರಶಂಸನೀಯ ಹಾಗೂ ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗುವಂತಹವುಗಳಾಗಿವೆ. ಈ ನಿಟ್ಟಿನಲ್ಲಿ ಇಂತಹ ಸಮಾಜಮುಖಿ ಕಾರ್ಯಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಯಲಿ ಎಂದು ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ನ ಮುಖ್ಯಸ್ಥ ಡಾಕ್ಟರ್ VSV ಪ್ರಸಾದ್ ಹೇಳಿದರು. ಹುಬ್ಬಳ್ಳಿಯ ವಿದ್ಯಾನಗರದ ತತ್ವಾದರ್ಶ ಆಸ್ಪತ್ರೆ ಬಳಿ ಇರುವ ವರಹ ರೆಸಿಡೆನ್ಸಿಯಲ್ಲಿ ಜರುಗಿದ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಎಲೈಟ್ನ ನೂತನ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಖಜಾಂಚಿ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ನಾನು ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಎಲೈಟ್ನ ಕಾರ್ಯಚಟುವಟಿಕೆಗಳನ್ನು ಗಮನಿಸುತ್ತಲೇ ಬಂದಿದ್ದೇನೆ. ಈ ಕ್ಲಬ್ ಹುಬ್ಬಳ್ಳಿ ಧಾರವಾಡ ನಗರವಷ್ಟೇ ಅಲ್ಲದೆ ಧಾರವಾಡ ಜಿಲ್ಲೆಯ ವಿವಿಧೆಡೆ ಸದಾ ಆರ್ಥಿಕ ಮತ್ತು ಸಾಮಾಜಿಕ ತೀರ ಹಿಂದುಳಿದ ವ್ಯಕ್ತಿಗಳು ಮತ್ತು ಕ್ಷೇತ್ರದಲ್ಲಿ ಗುರುತಿಸಿ ಅತಿ ಉಪಯುಕ್ತವಾಗುವ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಎಂದರು. ಸಂಸ್ಕೃತಿಯಲ್ಲಿ ಗಿಡಗಳನ್ನು ಪೂಜಿಸುವುದು, ಗಿಡಗಳಿಗೆ ನೀರು ಹಾಕುವುದನ್ನ ಪುಣ್ಯದ ಕೆಲಸ ಎಂದು ನಂಬಲಾಗಿದೆ. ಅಂತ ಪುಣ್ಯದ ಕೆಲಸದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಧನ್ಯವಾದಗಳು. President of this great club, I can say she is having a gigantic task in front of her. Whatever Anish has done, she has to suppress all the records. So it's a gigantic task for her, and I think Amit is going to support her financially because he is the treasurer, and also all the members of this great club, they are the strength of this club, I can say, and whoever have joined, Prakash or so many people have joined, so you have added some more pillars to your organization, and only 2 words I want to say. You just remember the meaning of elite. So elite is such a meaning that it differentiates you from others. So you are somewhere ahead of others, other organizations or other persons, you can say. So if you know the real meaning of elite, you can do your best. And service, Sevo Param Dharma, the notion of service. So the word of the meaning of this word, if you know and if you do the service from heart, then the happiness what you get by doing this service, you will not get by earning crores. Even if you earn 1,000 crores, the happiness what you do by a meaningful service, that is greater than so much of wealth. So I request all of you to do human service for the mankind and the society. And persons are in front of us, Dr. Sachin, what he has done during the COVID. No one in Hubli Dharwad, Karnataka can forget. And service that is being done by Cheno for
ಇನ್ನು ಇದೇ ಸಂದರ್ಭದಲ್ಲಿ ಸದಾ ಜನಪರ ಕಾರ್ಯಕ್ರಮದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಡಾಕ್ಟರ್ VSV ಪ್ರಸಾದ್ ನೇತೃತ್ವದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ವತಿಯಿಂದ ದೇಣಿಗೆಯಾಗಿ ನೀಡಿದ 6 ಹೊಲಿಗೆ ಯಂತ್ರಗಳನ್ನು ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಎಲೈಟ್ ವತಿಯಿಂದ ಅರ್ಹ ಬಡ ಮಹಿಳೆಯರಿಗೆ ವಿತರಿಸಲಾಯಿತು. ಸಮಾಜಕ್ಕೆ ಬಹಳ ಇದೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಮಲ್ಲಿನಾಥ್ ಆರ್ ಕೋಲಕುಂದಿ ಅವರ 49ನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ಕೇಕ್ ಕತ್ತರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ಖ್ಯಾತ ಉದ್ಯಮಿದಾರರು, ಕಲಬುರಗಿಯ ಕಾಡಾದ ಮಾಜಿ ನಿರ್ದೇಶಕರು, ಕೋಡ್ಲಿ ಗ್ರಾಮದ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಮಲ್ಲಿನಾಥ್ ಆರ್ ಕೋಳಕುಂದಿ ಅವರ 49ನೇ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಕೋಡ್ಲಿ ಗ್ರಾಮದ ರಂಗಮಂದಿರದಲ್ಲಿ ಜನ್ಮದಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶಟಸ್ಥಲ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಮತ್ತು ಜಯಶಂಕರ್ ಪಾಟೀಲ್ ಮತ್ತು ಬಸವರಾಜ ಕೋಳಕುಂದಿ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಲಾಯಿತು. ನಂತರ ಅನ್ನ ಸಂತರ್ಪಣೆ ಹಾಗೂ 150ಕ್ಕೂ ಹೆಚ್ಚು ಬಡವರಿಗೆ ಬಟ್ಟೆ ವಿತರಣೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ LKG ಮತ್ತು UKG ಮಕ್ಕಳಿಗೆ ಚೇರ್ಗಳನ್ನ ವಿತರಣೆ ಮಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವಲಿಂಗ ಶಿವಾಚಾರ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಚೆಂಗಟಿ, ಶರಣಪ್ಪ ಪೆದ್ದೆ, ಬಸವರಾಜ್, ಸಂಗಮೇಶ ತಾಂಡೂರ್, ಜಗನ್ನಾಥ ಮಗ್ಗಿ, ರೇವಣಸಿದ್ದಪ್ಪ ಬಬಲಿ, ಕೋಡ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪ್ರೇಮಕುಮಾರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಬಾನು ಬೇಗಂ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಶೈಲ್ ಟೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಹಿರಿಯರಾದಂತಹ ಜಯಶಂಕರ್ ಕೋಲಕುಂದಿ ಅವರನ್ನು ಮೊದಲು ಮಾಡಿಕೊಂಡು ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಗಣ್ಯಮಾನ್ಯಗಳಲ್ಲಿ ಕೂಡ ಶರಣ ಅಂತ ಹೇಳುತ್ತಾ, ಸಮಸ್ತ ಶರಣರೇ ಶರಣೆಯರೇ, ಇವತ್ತಿನ ದಿವಸ ಶ್ರೀ ಮಲ್ಲಿನಾಥ ಆರ್ ಕೋಲಕುಂದಿ ಅವರ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದೊಳಗೆ ಬಹಳಷ್ಟು ಜನ ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ತಾರ. ಆದ್ರೆ ಒಂದು ಮಣದಷ್ಟು ಕೇಕ್ ತಂದು ಕೇಕ್ ಕಟ್ ಮಾಡಿ ಅದನ್ನೆಲ್ಲರಿಗೆ ಹಂಚಿ ಪಾರ್ಟಿ ಮಾಡ್ತಕ್ಕಂಥ ಹುಟ್ಟುಹಬ್ಬ ಬಹಳ ಈಗಿನ ಕಾಲದೊಳಗೆ. ಆದರೆ ಇವತ್ತು ಮಲ್ಲಿನಾಥ್ ಕೋಲಕುಂದಿ ಅವರ ಒಂದು ವಿಶೇಷವಾದ ಒಂದು ರೀತಿಯಿಂದ ಅವರ ಅಭಿಮಾನ ಬಳಗದವರು ಹುಟ್ಟಿದಬ್ಬ ಮಾಡಬೇಕಾದ್ರೆ ಒಂದು ಪರೋಪಕಾರಕ್ಕಾಗಿ ದಾನ ಧರ್ಮ ನಿಮಿತ್ತ ಅಂತ ಆಚರಣೆ ಮಾಡುವುದರ ಮೂಲಕ ಆ ಹುಟ್ಟಿದಬ್ಬ ಆಚರಣೆಯನ್ನು ಮಾಡಿಕೊಳ್ಳಬೇಕ ಉದ್ದೇಶದಿಂದ ಇವತ್ತಿನ ದಿವಸ ಎಲ್ಲರಿಗೂ ಬಡವರಿಗೆ ಬಟ್ಟೆಯನ್ನು ದಾನ ಮಾಡುವುದರ ಮೂಲಕವಾಗಿ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಂಥ ಮಲ್ಲಿನಾಥ್ ಕೋಲಕುಂದಿ ಅವರು ಯಾವಾಗಲೂ ಇವನಾರವ ಎಂದು ಎನಿಸಿದರೆ ನಮ್ಮವ ಎನ್ನುವಂತೆ ಎಲ್ಲರೂ ಊರಿನಲ್ಲಿರ್ತಕ್ಕಂಥ ಎಲ್ಲ ಬಡವರು ಭಕ್ತರು ಎಲ್ಲರೂ ನಮ್ಮವರನ್ನು ತಪ್ಪಿಕೊಳ್ಳುವಂಥ ಭಾವನೆಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಮಲ್ಲಿನಾಥ್ ಕೋಲಕುಂದಿ ಅವರ ಅಭಿಮಾನ ಭಾಗದಿಂದ ಬಹಳಷ್ಟು ಒಂದು ವಿವಿಧ ರೀತಿಯಲ್ಲಿ ಹುಟ್ಟಿದಬ್ಬ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಆಚರಣೆ ಮಾಡತಕ್ಕಂಥ ಮಲ್ಲಿನಾಥ್ ಕೋಲಕುಂದಿ ಅವರು ಊರಿನ ಮುಖಂಡರು ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈಯಾಗಿರ್ತಕ್ಕಂಥ ಮಲ್ಲಿನಾಥ್ ಕೋಲಕುಂದಿ ಅವರ ಮನೆತನಕ್ಕೆ ಇನ್ನೂ ಅವರ ಮನೆತನಕ್ಕೆ ಪರಿವಾರಕ್ಕೆ ಆಯುರಾರೋಗ್ಯ ಭೋಗ್ಯ ಭಾಗ್ಯಗಳನ್ನು ಕೊಳ್ಳಿ ಇನ್ನೂ ಮಾಡ್ತಕ್ಕಂಥ ಬೆಳತಕ್ಕಂಥ ಶಕ್ತಿ ದೇವರವರ ಜೀವನದಲ್ಲಿ ಕರುಣಿಸಲಿಂದ ಹಾರೈಸಿ ನನ್ನೆರಡು ಮಾತುಗಳು ಅರ್ಪಣೆ ಮಾಡ್ತಿದ್ದೇವೆ. ವಾರಾಣಸಿಯ ಗಂಗಾರತಿ ಮಾದರಿಯಲ್ಲಿ ಇಲ್ಲಿಯೂ ಕಾವೇರಿಗೆ ಆರತಿ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು DCM DK ಶಿವಕುಮಾರ್ ಹೇಳಿದರು. ಮಂಡ್ಯದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ವರುಣನ ಕೃಪೆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಕಾವೇರಿ ತುಂಬಿ ಹರಿಯುತ್ತಿದ್ದಾಳೆ. ನಾವೆಲ್ಲ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವ ದಿನ ಬಂದಿದೆ. ಕಳೆದ ವರ್ಷ ನಾವು ಕಷ್ಟದಲ್ಲಿದ್ವು, ಆದ್ರೂ ರೈತರ ಹಿತ ಕಾಪಾಡುವ ಕೆಲಸ ಮಾಡಿದ್ದೇವೆ. ಕಳೆದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಪೀಡಿತ ಪ್ರದೇಶಗಳಾಗಿದ್ವು. ಈ ವರ್ಷ ಎಲ್ಲೆಡೆ ಉತ್ತಮ ಮಳೆಯಾಗುತ್ತಿದೆ ಎಂದರು. ಕಾವೇರಿ ಪ್ರಾಧಿಕಾರದವರು 40 TMC ನೀರು ಬಿಡುವಂತೆ ಆದೇಶ ಮಾಡಿದ್ರು, ಆದ್ರೂ ನಾವು ನೀರು ಬಿಡಲಿಲ್ಲ, ಕೆಲವರು ಬಿಟ್ಟಿದ್ದಾರೆ ಅಂತ ವಾದ ಮಾಡಿದ್ರು. ನಾವೆಲ್ಲರೂ ಚರ್ಚೆ ಮಾಡಿ ರೈತರ ಹಿತ ಕಾಪಾಡುವ ಕೆಲಸ ಮಾಡಿದ್ದೇವೆ. 40.43 TMC ಸಾಮಾನ್ಯ ದಿನಗಳಲ್ಲಿ ಬಿಡಬೇಕಿತ್ತು. ಇಲ್ಲಿಯವರೆಗೆ 30 TMC ನೀರು ಹೋಗಿದೆ. ಇನ್ನು 10 TMC ನೀರು ಬಿಟ್ರೆ ನಮ್ಮ ಪಾಲಿನ ನೀರು ತಲುಪಲಿದೆ. 50,000 ಕ್ಯೂಸೆಕ್ ನೀರು ಇದ್ದಾಗ ಹೋಗುತ್ತದೆ ಎಂದು ತಿಳಿಸಿದರು. ಜುಲೈ 27ಕ್ಕೆ CM ಕಾವೇರಿ ನದಿ
ಗದ್ದಿಗೆ ಬಾಗಿನ ಸಮರ್ಪಣೆ ಮಾಡುವುದು ಅನುಮಾನ. ಅಧಿವೇಶನದ ಬಳಿಕ ಶುಭ ಮುಹೂರ್ತ ನೋಡಿ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ಡಿಕೆಶಿ ತಿಳಿಸಿದರು. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇವತ್ತು ಕಾವೇರಿ ನದಿಗೆ ನಾವೆಲ್ಲ ಬಾಗಿನ ಅರ್ಪಣೆ ಮಾಡುವಂಥ ಒಂದು ಸೌಭಾಗ್ಯ ಈ ವರ್ಷ ನಮಗೆ ದೊರೆತಿದೆ. ಕಳೆದ ವರ್ಷ ಬಹಳ ಕಷ್ಟದಲ್ಲಿದ್ದೋ ಆದರೂ ನಮ್ಮ ರೈತರನ್ನು ನಾವು ಕಾಪಾಡಿದ್ದೇವೆ. ನಮಗೆ ಶಕ್ತಿ ಮೀರಿ ಅನೇಕ ಅಡೆತಡೆಗಳಿದ್ದು ಕೂಡ ನಮ್ಮ ರೈತರನ್ನ ಕಾಪಾಡುವಂಥ ಕೆಲಸ ನಮ್ಮ ಜಿಲ್ಲಾ ಮಂತ್ರಿಗಳ ಸಮ್ಮುಖದಲ್ಲಿ ಅವರ ಮುಖಂಡತ್ವದಲ್ಲಿ ಮಾಡಿದ್ದೇವೆ. ಇವತ್ತು ಈ ವರ್ಷ ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಈ ಬಿಂದುವರೆಗೂ ನಮಗೆ ಕಾಣ್ತಾ ಇದೆ. ಮಳೆಯಿಂದ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ ಅನಾಹುತಕ್ಕೆ ಎನ್ಡಿಆರ್ಎಫ್ ಪ್ರಕಾರ ಪರಿಹಾರ ಒದಗಿಸುವ ಕುರಿತಂತೆ ತಕ್ಷಣ ಹಾನಿಯ ವರದಿ ಸಲ್ಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದರು. ಸಿರೂರು ಗುಡ್ಡ ಕುಸಿತದ ಸ್ಥಳ ಪರಿಶೀಲನೆ ಬಳಿಕ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗಿನ ಪ್ರಗತಿ ಪರಿಶೀಲನಾ ಸಭೆ ಈ ಸೂಚನೆಗಳನ್ನು ನೀಡಿದ್ರು. ಕದ್ರಾ ಅಣೆಕಟ್ಟೆಯಿಂದ ಹೊರಬಿಡುವ ನೀರಿನಿಂದ ತೊಂದರೆಗೆ ಒಳಗಾಗುವ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಒದಗಿಸುವ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತೆ ಸೂಚಿಸಿದರು. ಮಳೆ ಅನಾಹುತ ಮತ್ತು ಪ್ರವಾಹದಿಂದ ಆದ ಜೀವಹಾನಿಗೆ ನೀಡಲಾಗಿರುವ ಪರಿಹಾರದ ಕುರಿತು ಮಾಹಿತಿ ಪಡೆದ ಸಿಎಂ ಉಳಿದವರಿಗೆ ತುರ್ತಾಗಿ ಕೊಡಬೇಕು ಎಂದು ತಿಳಿಸಿದರು. ರಸ್ತೆ ಅಪಘಾತದಿಂದ ಗಂಭೀರವಾಗಿ ಗಾಯಗೊಂಡು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 5ಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಿಕೊಂಡು ರೋಗಿಯು ಕಡಿಮೆ ಅವಧಿಯಲ್ಲಿ ಗುಣಮುಖರಾಗಿದ್ದು, ರೋಗಿಯ ಕುಟುಂಬದ ಸದಸ್ಯರು ಮಣ್ಣೂರು ಆಸ್ಪತ್ರೆಯ ಚಿಕಿತ್ಸೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ತಮ್ಮ ಶ್ರೀಕಾಂತ ದಿನಾಂಕ 24/6/2024ರಂದು ನಾವು ಹತ್ತಿನ 2 ವೀಲರ್ ನಡುವೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿರೋ ಸಂದರ್ಭದಲ್ಲಿ ಇವರ ಕಂಡೀಷನ್ಸ್ ತುಂಬ ಕ್ರಿಟಿಕಲ್ ಆಗಿತ್ತು. ಅಂಥ ಸಂದರ್ಭದ ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಯಾರೋ ಒಬ್ಬರು ಮನೋಹರ್ ಹಾಸ್ಪಿಟಲ್ ಹೋಯ್ವಿ, ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದಾಗ ನಾವು ಮನೋಹರ್ ಹಾಸ್ಪಿಟಲ್ ತಂದಾಗ ಪೇಷಂಟಿನ ಸ್ಥಿತಿ ಒಂದು ಭಾಳ ಕ್ರಿಟಿಕಲ್ ಆಗಿತ್ತು. ಇನ್ನೂ ಜೀವನ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ನು. ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಹಾಸ್ಪಿಟಲ್ ತಂದೆ ಅಡ್ಮಿಟ್ ಮಾಡಿದಾಗ ಫಾರೂಕ್ ಮಾವನ್ ಸರ್ ಅವರು ನಮ್ಮ ಜೊತೆ ಒಂದು ಒಳ್ಳೆಯ ಒಂದು ನಮ್ಮ ಆಡು ಭಾಷೆಯಲ್ಲಿ ತಿಳಿಸಿದ್ರು. ಈ ಥರ ಪೇಷಂಟ್ ಕಂಡೀಷನ್ ಇದೆ, ಈ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ನಾವು ಏನೇ ಆಗಿ ಸರ್ ಮಾಡಿಬಿಟ್ಟು ಗೌರ್ಮೆಂಟ್ ಭಾರ ಹಾಕಿ ಅಂತ ಹೇಳಿದಾಗ ಅವರು ತುಂಬ ಒಂದು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ ಈ ಒಂದು ಆಸ್ಪತ್ರೆಯಲ್ಲಿ. ಹೀಗಾಗಿ ನಮ್ಮ ಪೇಷಂಟ್ ಜೀವನದಿಂದ ಮತ್ತೆ ಎತ್ತು ಬಂದನ ಅಂತ ಹೇಳಕ್ಕೆ ನಾವು ಬಯಸ್ತೀವಿ. ಹಾಗೆ ವಿಶೇಷವಾಗಿ ನಾವು ಡಾಕ್ಟರ್ ಫಾರೂಕ್ ಮನೋಹರ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತೀವಿ. ಯಾಕಪ್ಪ ಅಂತಂದರೆ ನಮ್ಮ ಪೇಷಂಟ್ ಜೊತೆ ಒಳ್ಳೆಯ ಒಂದು ಬಿಹೇವಿಯರ್ ಅಂದರೆ ತಂದೆ ಮಕ್ಕಳಿಗೆ ಹ್ಯಾಂಗೆ ಹೇಳ್ತಾರೆ ಆ ಒಂದು ರೀತಿಯಲ್ಲಿ ಪೇಷಂಟ್ ಜೊತೆ ಟ್ರೀಟ್ ಮಾಡಿದ್ದಾರೆ ಅವರು. ಅದಕ್ಕೆ ಅವರು ಕೂಡ ಒಂದು ತುಂಬ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಹಾಗೆ ನಮ್ಮ ಸ್ಟಾಫ್ನವರು ಕೂಡ ಇನ್ನಿರ್ತಕ್ಕಂಥ ಎಲ್ಲ ಸ್ಟಾಫು ಸಿಬ್ಬಂದಿಗಳು ಕೂಡ ಒಂದು ಒಳ್ಳೆಯ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಶ್ರೀಕಾಂತನ ಒಂದು ಒಳ್ಳೆಯ ರೀತಿಗೆ ಮತ್ತೊಂದು ಪುನರ್ಜನ್ಮವನ್ನು ಈಗ ಹಾಸ್ಪಿಟಲ್ದವರು ಮಾಡಿಕೊಟ್ಟಿದ್ದಾರೆ ಅಂತ ಬಯಸ್ತೀನಿ. ಇಷ್ಟ ಹೇಳಿ, ಥ್ಯಾಂಕ್ ಯು.
ಆಸ್ಪತ್ರೆಯ ಮುಖ್ಯಸ್ಥರಾದ ಫಾರೂಕ್ ಮನೋಜ್ ಸರ್, ಇವರಿಗೆ ಎಲ್ಲ ಪೇಷಂಟ್ಸ್ ಜೊತೆ ಒಳ್ಳೆಯ ವರ್ತನೆಯಿಂದ ಅಟೆಂಡರ್ಸ್ಗೆ ಒಳ್ಳೆಯ ಆಡೋ ಭಾಷೆದಾಗಿ ಎಲ್ಲನೂ ಫೆಸಿಲಿಟೀಸ್ ಕೊಟ್ಟು ಎಲ್ಲರೂ ಸಂಗಡ ಸರಿಯಾಗಿ ಮಾತನಾಡಿ ಎಲ್ಲ ರೀತಿ ಕಾಯಿಲೆಗಳ ವರ್ಣನೆಯನ್ನು ತಿಳಿಸಿ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ಅವರ ಸಂಗಡಿಗರ ಡಾಕ್ಟರ್ಗಳು ಸಹ ಅದೇ ರೀತಿ ವರ್ತನೆಯನ್ನು ಎಲ್ಲರೂ ಸಂಗಡ ಪೇಷಂಟ್ ಕಂಡೀಷನ್ ತಿಳಿಸಿ ಟ್ರೀಟ್ಮೆಂಟ್ ಮಾಡ್ತಾರೆ. ಒಳ್ಳೆಯ ಆಸ್ಪತ್ರೆ ಇದು. ಭಾರತ್ ಮನೋಜ್ ಸರ್ಗೆ ಒಳ್ಳೆ ಥ್ಯಾಂಕ್ಸ್ ಹೇಳಿ ಧನ್ಯವಾದ ಅರ್ಪಿಸುತ್ತಿದ್ದೇವೆ. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.